ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಊರಿಗೆ ಹೋಗಿದ್ದಾರೆ. ಸೊ ಇವಾಗ ಶಾಪಲ್ಲಿ ಎಲ್ಲ ಕೆಲಸ ಜವಾಬ್ದಾರಿ ಎಲ್ಲ ನನ್ನ ಮೇಲೇ ಆಗಿದೆ. ಹಾಗಾಗಿ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸಿ ಶಾಪ್ಗೆ ಹೋಗೋಣ ಅಂತ ಬೇಗನೆ ಮಾಡ್ಕೊತಿದ್ದೀನಿ. ನಾನು ಮತ್ತು ಚರಿತ್ ಇಬ್ಬರೇ ಇರೋದು. ಹೇಮಲ್ನ ನಮ್ಮ ಮನೆಯವರು ಊರಿಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಹೆಂಗೋ ಹಾಲಿಡೇಸ್ ಇದೆಯಲ್ಲ, ಸೊ ಅದಕ್ಕೆ ನಿಂಗೆ ಒಬ್ಳಿಗೇ ಇಬ್ಬರೂ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಒಬ್ಬನ ಇಲ್ಲೇ ಬಿಟ್ಬಿಟ್ಟು ಇನ್ನೊಬ್ಬನ ಊರಿಗೆ ಕರ್ಕೊಂಡು ಹೋಗಿದ್ದಾರೆ. ಇವಾಗ ಟೈಮು 7:15 ಆಗಿದೆ. ಸೊ ನಾನಂತೂ ರೆಡಿಯಾಗಾಯಿತು. ಇನ್ನು ಚರಿತ್ ಮಲಗಿದ್ದಾನೆ. ಅವನನ್ನ ಇವಾಗ ಎಬ್ಬಿಸಿ ರೆಡಿ ಮಾಡಿಕೊಂಡು ಸೀದಾ ಅಂಗಡಿಗೆ ಹೋಗೋದು. ಸೊ ಲೆಟ್ಸ್ ಗೋ. ನೋಡಿ ಎಷ್ಟು ಮುದ್ದಾಗಿ ಮಲಗಿದ್ದಾನೆ ಅಂತ. ಆ್ಯಕ್ಚುಲಿ ನೈಟು ಶಾಪ್ ಕ್ಲೋಸ್ ಮಾಡಿಕೊಂಡು ಬರೋದು ಲೇಟ್ ಆಗೋಯಿತು. ಸೊ ಹಾಗಾಗಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ದೆ. ಅದಕ್ಕೆ ಅವನು ಇನ್ನೂ ಎದ್ದೇಳೋಕ್ಕೆ ತಯಾರಿಲ್ಲ. ಯೂಶ್ವಲಿ ಅವನು 8:30ಗೆ ಎದ್ದೇಳ್ತಾನೆ. ಇವಾಗ ನಾನು ಬೇಗನೆ ಎಬ್ಸ್ತಿದ್ದೀನಿ. ಸೊ ಹಾಗಾಗಿ ನನಗೂ ಸ್ವಲ್ಪ ಬೇಜಾರಾಗ್ತಿದೆ. ಬಟ್ ಏನು ಮಾಡೋದು, ಏನು ಮಾಡೋ ಹಾಗಿಲ್ಲ. ನಮ್ಮ ಹಸ್ಬೆಂಡು ಊರಿಂದ ಬರೋವರೆಗೂ ಸ್ವಲ್ಪ ಜಾಸ್ತಿ ಕಷ್ಟಪಡಬೇಕು ಅಷ್ಟೇ. ಸೊ ಇವಾಗ ಎಬ್ಸ್ಕೊಂಡು ಅವನೂ ಸ್ವಲ್ಪ ರೆಡಿ ಮಾಡಿಕೊಂಡು ಇವಾಗ ಶಾಪ್ ಹತ್ರ ಹೋಗಬೇಕು ಇಬ್ಬರೂ. ಸೊ ಇವತ್ತು ನಮ್ಮ ಶಾಪಲ್ಲಿ ಹೇಗೆಲ್ಲ ಇರುತ್ತೆ, ನಮ್ಮ ದಿನ ಇವಾಗ ಹೇಗೆಲ್ಲ ಇರುತ್ತೆ ಅಂತ ಅಂದ್ಕೊಂಡು ಈ ವ್ಲಾಗಲ್ಲಿ ನೋಡ್ತೀರಾ ನೀವು. ನಮ್ಮ ಪಾಪುಗೆ ನಾನು ಏನು ಕೆಲಸ ಮಾಡ್ತಿರ್ತೀನಿ ಅದನ್ನೇ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟು. ಸೊ ಅವಾಗವಾಗ ಎಲ್ಲದಕ್ಕೂ ಹೆಲ್ಪ್ ಮಾಡೋಕ್ಕೆ ಬರ್ತಾನೆ. ಬಟ್ ಸೆಟ್ರಸ್ ಇರೋದ್ರಿಂದ ಅಕಸ್ಮಾತ್ ಏನಾದರೂ ಮೇಲೆ ಹೋಗಿ ಸಡನ್ಲಿ ಕೆಳಗಡೆ ಬಿದ್ದರೆ ಅಂತ ಭಯ. ಯಾಕೆಂದರೆ ನನಗೂ ಅಷ್ಟೊಂದೇನು ಶಕ್ತಿಲ್ಲ, ಆದರೂ ಪ್ರಯತ್ನ ಪಟ್ಟು ಎಲ್ಲ ಮಾಡ್ತಿರ್ತೀನಿ. ಸೊ ಅದಕ್ಕೆ ಅವನಿಗೆ ಏನಾದರೂ ಒಂದು ಕೊಟ್ಬಿಟ್ಟು ದೂರ ಕೂರಿಸಿದ್ದೆ. ನನಗೆ ಎಲ್ಲರೂ ಹೇಳೋದು ಅದನ್ನೇ, ಪಾಪು ಇರ್ತಾನೆ ಹುಷಾರು, ಅವನ್ನ ನೋಡ್ಕೊ, ಸೆಟ್ರೆಸ್ ಎತ್ತಬೇಕಾದ್ರೂ ಆಯಿತು, ಕೆಳಗಡೆ ಇಳಿಸ್ಬೇಕಾದ್ರೂ ಆಯಿತು, ತುಂಬ ಕಷ್ಟ ಆಗುತ್ತೆ ನೋಡ್ಕೊ ಅಂತ ಅಂತಿರ್ತಾರೆ. ಆಲ್ಮೋಸ್ಟು ನಾನು ಅವನ ಕಡೆನೇ ಗಮನ ಕೊಡ್ತಿರ್ತೀನಿ. ಗೈಸ್ ಇವತ್ತು ಏನಾಗಿದೆ ಅಂತ ಅಂದರೆ, ನಾನು ನಾರ್ಮಲಾಗಿ ಲಾಕೆಲ್ಲ ಓಪನ್ ಮಾಡಿ ಸೆಟ್ರೆಸ್ ತೆಗಿತಿದ್ದೆ. ಪದೇ ನನ್ನ ಹಿಂದೆ ಬರ್ತಿದ್ದ. ಸೊ ಅದಕ್ಕೆ ಅವನು ಒಂದು ಕಡೆ ಕೂರಿಸೋದಕ್ಕೆ ಅಂತ ಅಂದ್ಕೊಂಡು ಕೀನ ಅವನಿಗೆ ಕೊಟ್ಬಿಟ್ಟೆ. ಅವನು ಆಟಾಡ್ತಾ ಡಸ್ಟ್ಬಿನ್ ಒಳಗಡೆ ಹಾಕ್ಬಿಟ್ಟಿದ್ದಾನೆ. ನಾನು ಈ ಕೆಲಸ ಎಲ್ಲ ಮಾಡೋ ಬಿಸಿಯಲ್ಲಿ ಆ ಕೀ ನೆನಪೇ ಮರ್ತಿದ್ದೀನಿ. ನನಗದು ಯಾವಾಗ ಗೊತ್ತಾಯಿತು ಅಂತ ಅಂದರೆ, ಕ್ಲೋಸ್ ಮಾಡೋ ಟೈಮಲ್ಲಿ ಹುಡುಕ್ತೀನಿ, ಕೀನೇ ಇಲ್ಲ. ಮನೆಗೆ ಹೋಗಿ ಯಾವುದಕ್ಕೂ ಇರಲಿ ಅಂತ CC ಕ್ಯಾಮ್ರಾ ಒಂದ್ಸಲ ಚೆಕ್ ಮಾಡಿ ನೋಡಿದೆ ಫೋನಲ್ಲಿ. ಅವನು ಆಟಾಡ್ಕೊಂಡು ಡಸ್ಟ್ಬಿನ್ ಒಳಗಡೆ ಹಾಕ್ಬಿಟ್ಟಿದ್ದಾನೆ ಕೀನ. ಆಮೇಲೆ ನೆನಪಾಯಿತು, ಮಾರ್ನಿಂಗು ಕಸ ಬೇರೆ ತೊಗೊಂಡೋದ್ರಲ್ಲ, ಇನ್ನೇನು ಕೀ ಕಳೆದೋಯ್ತು ಅಂತ ಅಂದ್ಕೊಂಡು ನಮ್ಮ ಹಸ್ಬೆಂಡ್ ಬಂದು ಏನಾದರೂ ಮಾಡ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ನನ್ನ ಹಸ್ಬೆಂಡ್ ಹೇಳಿದ್ರು ಹೋಗ್ಲಿ ಬಿಡು, ಹೊಸ ಲಾಕ್ ತೊಗೊಂಡ್ರೆ ಆಯಿತು ಅಂತ. ಈ ನಮ್ಮ ಚರಿಯಿಂದ ಇವಾಗ 2 ಹೊಸ ಲಾಕ್ ತೊಗೊಳಂಗಾಯಿತು. ಯಾಕವ್ವ ಬರ್ತಿಲ್ಲ, ತಕ್ಕೊಡ್ಲಾ? ಆಟಾಡು ಅದು ಹಾಕು ಮಗನೆ. ಅದಾಕದು ರಿಂಗು. ಅಲ್ಲಿದೆ ನೋಡು, ಆ ಕಡೆ ರೆಡ್ ಕಲರ್ ಇದೆ ನೋಡು. ನಾನು ಶಾಪೆಲ್ಲ ಓಪನ್ ಮಾಡಿಕೊಂಡು ಕ್ಲೀನ್ ಮಾಡೋ ಅಷ್ಟರೊಳಗಡೆ ವರ್ಕರ್ಸು ಸಹ ಬಂದರು. ಸೊ ಅವ್ರಿಗೆ ಟೀ ತೊಗೊಬರೋಣ ಅಂತ ಹೋಗ್ತಿದ್ದೆ. ಟೀ ತೊಗೊಬರೋಕ್ಕೆ ಇಲ್ಲಿ ಬೆಲ್ಲದ ಟೀ ಸಖತ್ತಾಗಿರುತ್ತೆ. ಸೊ ಯೂಶ್ವಲಿ ನಾವು ಇಲ್ಲೇ ತೊಗೊಳ್ಳೋದು. ಅದ್ರ ಜೊತೆ ನಮ್ಮ ಪಕ್ಕದಲ್ಲೇ ಶಾಪ್ ಇದೆಯಲ್ವ, ಟೀ ಶಾಪು, ಅಲ್ಲೂ ಕುಡಿತೀವಿ. ಎರಡೂ ಕಡೆ ಚೆನ್ನಾಗಿರುತ್ತೆ. ಹಾಗೆಯೇ ಆಯಿಲು ಮತ್ತು ಸಕ್ಕರೆ ಬೇಕಿತ್ತು. ಸೊ ಅದನ್ನು ತೊಗೊಬರೋಕ್ಕೆ ಅಂತ ವಿಶಾಲ್ ಮಾರ್ಟ್ಗಂತ ಹೋದೆ. ಅಲ್ಲಿ ನನಗೆ ಇದೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕಾಣಿಸ್ತು. ಇದನ್ನು ನೋಡಿದ್ರೆ ಆರ್ಟಿಫಿಷಿಯಲ್ ಥರನೇ ಇರಲಿಲ್ಲ, ರಿಯಲ್ ಪ್ಲ್ಯಾಂಟ್ ಥರನೇ ಇತ್ತು. ಸೊ 10 kg ಸಕ್ಕರೆ ತೊಗೊಂಡೋಗ್ಬೇಕಿತ್ತು, ಒಂದು 5 ಪ್ಯಾಕೆಟ್ ಆಯಿಲ್ ತೊಗೊಂಡೋಗ್ಬೇಕಿತ್ತು. ಅದನ್ನಂತೂ ಇಟ್ಕೊಳ್ಳೋಕ್ಕೆ ನಂಗೆ ಆಗ್ತಾನೇ ಇರಲಿಲ್ಲ. ಅಂದರೆ ಸ್ವಲ್ಪ ತೂಕನೇ ಇತ್ತು ಜಾಸ್ತಿ, ಅಷ್ಟೊಂದು ಇಟ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಅಕ್ಕನೇ ಕೆಳಗಡೆ ತನಕ ಇಟ್ಕೊಡ್ತೀನಿ ಬಾ ಅಂತ ಹೇಳಿದ್ರು. ಬಾ ಏನು ನೋಡಿಲ್ಲ ಆಂಟಿ, ನಾನು ವ್ಲಾಗ್ ಮಾಡ್ತಿದ್ದೀನಿ ಆಂಟಿ. ಇವತ್ತೇನು ವ್ಲಾಗ್
ಹೆಂಗಾಗಿದೆ. ಟೀ ಎಲ್ಲ ಕುಡ್ದಾಯ್ತು, ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಸ್ವಲ್ಪ ಅಣ್ಣಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಇವಾಗ ಬನ್ನ ಸುತ್ತಾಕ್ತಿದ್ವಿ ನಾವು. ಸೊ ನನಗೆ ಫುಲ್ ಕಂಪ್ಲೀಟಾಗೇನು ಬರಲ್ಲ, ಬಟ್ ಆದಷ್ಟು ಒಂದು 50% ಹೆಲ್ಪ್ ಮಾಡೋಕ್ಕಂತೂ ಬರುತ್ತೆ. ಒಂದು ಪಪ್ಸು ಕೇಕು ಎಲ್ಲ ಇದ್ದರೆ ಮಿಕ್ಕಿದ್ದೆಲ್ಲ ನಾನು ಮ್ಯಾನೇಜ್ ಮಾಡ್ಕೊಳ್ಳೋವಷ್ಟು ಕಲ್ತಿದ್ದೀನಿ. ಅದೇ ನನಗೊಂದು ಖುಷಿ. ಗೈಸ್, ಆ್ಯಕ್ಚುಲಿ ನಾನು ಜಾಬ್ ಮಾಡ್ತಿದ್ದವಳು, ಬೇಕ್ರಿ ಬಗ್ಗೆ ನನಗೆ 1% ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ನಾನು ಇಷ್ಟೆಲ್ಲ ಕಲ್ತಿದ್ದೀನಿ, ಮ್ಯಾನೇಜ್ ಮಾಡೋವಷ್ಟು ನನಗೆ ಗೊತ್ತಿದೆ ಅಂತ ನನಗೆ ಒಂದೊಂದು ಸಲ ಖುಷಿ ಆಗಿಬಿಡುತ್ತೆ. ನಮ್ಮ ಓನರ್ ಮನೆಯಲ್ಲಿ, ಅಂದರೆ ಶಾಪ್ ಓನರ್ ಮನೆಯಲ್ಲಿ ಮಲ್ಲಿಗೆ ಗಿಡ ಹಾಕಿದ್ದಾರೆ. ಎಷ್ಟು ಸಕ್ಕತ್ತಾಗಿ ಹೂ ಬಿಡ್ತಾವೆ ಅಂದರೆ 2 ದಿನಕ್ಕೆ ಒಂದ್ಸಲ ಡೈಲಿ ಇಷ್ಟು ಹೂ ಸಿಗ್ತವೆ. ಅವ್ರು ಊರಿಗೆ ಹೋಗಿದ್ರು, ಸೊ ನನಗೇನೆ ಹೂ ಎತ್ಕೊಳಕ್ಕೆ ಹೇಳಿದರು. ನನಗೆ ಮೊದಲೇ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ಸೊ ಅವ್ರು ಹೇಳಿದ್ದು ಒಳ್ಳೇದಾಯಿತು ಅಂತ ಅಂದ್ಕೊಂಡು ಡೈಲಿ ಸಂಜೆ ಎತ್ತಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಿದ್ದೆ. ಸೊ ಇವಾಗ ಹೇಗೂ ಚರಿತು ಮಲಗಿದ್ದ, ಅಡುಗೆನೂ ಆಯಿತು, ಮನೆ ಕೆಲಸ ಎಲ್ಲ ಮುಗೀತು. ಅವನು ಎದ್ದೇಳೋ ಅಷ್ಟರೊಳಗಡೆ ಹೂವೆಲ್ಲ ಕಟ್ಕೊಂಡು ಹಾಗೆ ನೀಟಾಗಿ ರೆಡಿ ಆಗಿಬಿಟ್ಟು ಹೂ ಮುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಚಿಕ್ಕವರಿದ್ದಾಗ ಹೆಂಗೆ ಮಾಡ್ತಿದ್ವಿ ಅಂತ ಅಂದರೆ, ತುಂಬ ಹೂಗಳೆಲ್ಲ ಬೆಳಿತಿದ್ರು ನಾವು ಹಳ್ಳಿ ಕಡೆ ಎಲ್ಲ. ಸಕ್ಕತ್ತು ಹೂ, ಕನಕಾಂಬರ ಮತ್ತು ಮಲ್ಲಿಗೆ ಹೂ ಎಲ್ಲ ಬೆಳೀತಿದ್ರು. ನಾವೇನು ಚಾಲೆಂಜ್ ಕೊಟ್ಟೋದು 10 ನಿಮಿಷಕ್ಕೆ ಎಷ್ಟು ಹೂ ಕಟ್ತೀವಿ, ಯಾರು ಜಾಸ್ತಿ ಕಟ್ತೀವಿ ಅಂತ. ಸೊ ಆವಾಗ ನಾನು ಹೂ ಕಟ್ಟೋದ ಕಲ್ತಿದ್ದು. ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಹೂ ಕಟ್ತೀಯ ಅಂತ. ನನಗಿಷ್ಟ ಹೂ ಕಟ್ಟೋದಂತ ಅಂದರೆ. ಹಾಗೆ ಹೂವು ಮುಡ್ಕೊಳ್ಳೋದು ಅಂದ್ರೂ ಇಷ್ಟ, ಹೂ ಅಂದ್ರೇ ಇಷ್ಟ ನನಗೆ. ಸಕ್ಕರ ಕಟ್ಟಿದ್ದೀನಿ. ಈ ಥರ ಮಧ್ಯದಲ್ಲೂ ಮಲ್ಲಿಗೆ ಗಿಡ ಇರುತ್ತಲ್ಲ, ಅದ್ರ ಎಲೆನೇ ನಾನು ತಗೊಂಡು ರೌಂಡ್ ಮಾಡಿಬಿಟ್ಟು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಿಂಗೆ ಕಟ್ಟಿದ್ರೆ. ಸೊ ಯಾರಿಗೆಲ್ಲ ಮಲ್ಲಿಗೆ ಹೂವು ಇಷ್ಟ ಅವ್ರೂ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾಗ ಡೈಲಿ ಮಲ್ಲಿಗೆ ಹೂವಿಗೆ ಅಂತಲೇ ಒಂದು 10 ರೂಪಾಯಿ ಸಪ್ರೇಟಾಗಿ ಎತ್ತಿಡ್ತಿದ್ದೆ. ಮೈಸೂರಲ್ಲಂತೂ ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ನನ್ನ ಸಂಬಳದಲ್ಲಿ ಮಲ್ಲಿಗೆ ಹೂವಿಗೆ ಅಂತಲೇ 10-20 ರೂಪಾಯಿ ಡೈಲಿ ಎತ್ತಿಟ್ಬಿಡ್ತಿದ್ದೆ. ಅಷ್ಟು ಇಷ್ಟ ನನಗೆ ಹೂ ಮಾಡ್ಕೊಳ್ಳೋದು ಅಂತ ಅಂದರೆ. ಪರಿಮಳ ಅಂತೂ ಹೆಂಗಿದೆ ಅಂತ ಅಂದರೆ, ನಾನು ಹೂ ಮುಡ್ಕೊಂಡಿದ್ರೆ ನಮ್ಮ ಶಾಪ್ ಫುಲ್ಲು ಬರೀ ಇದ್ದೇ ಘಮ ಇರುತ್ತೆ. ಏನೋ ಒಂಥರ ಗುಡ್ ವೈಬ್ ಥರ, ಏನೋ ಸಕ್ಕತ್ ಅನಿಸುತ್ತೆ. ಅಷ್ಟೊಂದು ಇಷ್ಟಪಟ್ಟು ಹೂ ಕಟ್ಕೊಂಡು ಹೊರಡೋ ಗಡಿಬಿಡಿಯಲ್ಲಿ ಹೂ ಮಾಡ್ಕೊಳ್ಳೋದೇ ಮರ್ತಿದ್ದೀನಿ ನೋಡಿ ಗೈಸ್. ನಂದಂತೂ ಇವಾಗ ನೆನಪು ಹೆಂಗಾಗಿದೆ ಅಂತಂದರೆ ನನಗೆ ಒಂದೊಂದು ಸಲ ನಗು ಬರುತ್ತೆ. ಗೈಸ್ ಇವಾಗ ಎಷ್ಟು ಸಕ್ಕತ್ತಾಗಿದ್ದಾನೆ ನೋಡಿ. ಶಾಪಿಗೆ ಹೋಗಿ 10 ನಿಮಿಷಕ್ಕೆ ಎಷ್ಟು ಗಲೀಜು ಮಾಡ್ಕೊಂಡೆ, ಗಲೀಜು ರಜೆ ಥರ ಹಾಕ್ಬಿಡ್ತಾನೆ. ಕೊಡು ಮಗನ, ಅಕ್ಕಂಗೆ ಕೊಡೋಣ, ಕೊಡು ಅಕ್ಕಂಗೆ ಕೊಡೋಣ, ಕೊಡು. ಇನ್ನೊಂದು ಕೊಡು, ಹಾಂ. ಇನ್ನೊಂದು, ಹಾಂ. ಥ್ಯಾಂಕ್ ಯು. ಹಾಂ ಕೂಡ ಇನ್ನೊಂದು, ಹಾಂ ಬೇಗ. ಹಾಂ ಥ್ಯಾಂಕ್ ಯು. ಬೇಗ ಫಾಸ್ಟ್ ಕೊಡು. ನನಗೊಂದು ಕೊಡು. ಬೇಡ ಆಟಾಡ್ ನೀನೆ. ಚರಿ ಡೈಪರ್ ಅಡ್ವರ್ಟೈಸಿಂಗ್ ನಿಂಗೆ ಕಳ್ಸೋಣ, ಕಳ್ಸೋಣ.
ವಾ ಚರಿ ಇಲ್ಲ, ಚರಿ ಇಲ್ಲ. ಚರಿ ಬಾಯ್ ಚರಿ. ಇದು ಒಂದು ನಾಟಕ, ಇದು ಆ್ಯಕ್ಟಿಂಗು. ಹೋಯ್ ಇರೋದು ಒಂದೇ. ಗೈಸ್, ಅಂಗಡಿ ಮ್ಯಾನೇಜ್ ಮಾಡೋದು ಒಂದು ಟಾಸ್ಕ್ ಆದರೆ ನಮ್ಮ ಚರಿತ್ನ ಹಿಡಿಯೋದಿದೆಯಲ್ಲ ಅದು ಇನ್ನೂ ದೊಡ್ಡ ಟಾಸ್ಕ್ ನನಗೆ. ಇವಾಗ ನಡೆಯೋದು ಬೇರೆ ಕಲ್ತ್ಬಿಟ್ಟಿದ್ದಾನೆ. ಒಂದು ಕಡೆ ನಿಂತಿತ್ತ ನಿಲ್ಲಲ್ಲ, ಅದು ಎಳೆಯೋದು ಇದು ಎಳೆಯೋದು ಅದು ಮುಟ್ಟೋದು. ಯಪ್ಪ ಸಾಕಾಗಿ ಹೋಗ್ಬಿಡುತ್ತೆ. ಸುಸ್ತಾಗಿಬಿಡ್ತಾನೆ ಆಟಾಡಿ ಆಮೇಲೆ ಮಲ್ಕೊಂಡ್ಬಿಡ್ತಾನೆ. ಮಾರ್ನಿಂಗ್ ಒಂದು ಸಲ ಈವ್ನಿಂಗ್ ಒಂದು ಸಲ 2 ಸಲ ಮಲ್ಕೊತಾನೆ. ಅವ್ನು ಏನು ಮಲಗಿರ್ತಾನೆ ನೋಡಿ ಅವಾಗಲೇ ನಮ್ಮ ಕೆಲಸ ಬೇಗ ಆಗೋದು. ಇಲ್ಲ ಅಂದರೆ ಏನು ಕೆಲಸನೂ ಆಗಲ್ಲ. ಇವ್ನು ನೋಡೋದೇ ಆಗುತ್ತೆ. ನಮ್ಮ ಶಾಪಲ್ಲಿ ಈವ್ನಿಂಗ್ ಟೈಮು ಜಾಸ್ತಿ ಕಸ್ಟಮರ್ಸ್ ಇರ್ತಾರೆ. ಸೊ ಅದಕ್ಕೆ ನಮ್ಮ ಚರಿನ ಮಾರ್ನಿಂಗಿಂದ ಚೆನ್ನಾಗಿ ಆಟ ಆಡಿಸ್ಬಿಟ್ಟು ಈವ್ನಿಂಗ್ ಮಲಗಿಸ್ಕೊಂಡೆ. ಒಂದು 3 to 4 ಅವರ್ ಮಲಗಿದ್ದ ಚೆನ್ನಾಗಿ. ಕಸ್ಟಮರ್ ಕಡಿಮೆ ಆದಮೇಲೆ ಎದ್ದ. ಜಾಸ್ತಿ ಕಸ್ಟಮರ್ ಇದ್ದಾಗ ಏನು ಮಾಡ್ತಾನೆ ಅಂದರೆ ಕಾಲು ಇಟ್ಕೊಂಡ್ಬಿಡ್ತಾನೆ, ಕೊಡೋದಕ್ಕೂ ಬಿಡಲ್ಲ, ಏನಿಲ್ಲ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಆ ಟೈಮಲ್ಲಿ ಮಲಗಿಸೋದಕ್ಕೆ ಪ್ರಿಫರ್ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಗೈಸ್, ಇವಾಗ ಟೈಮು 9:30 ಆಗಿದೆ. ಇವಾಗ ಅಂಗಡಿನ ಕ್ಲೋಸ್ ಮಾಡ್ತಿದ್ದೀವಿ. ಇವನಿಗೂ ತುಂಬ ನಿದ್ದೆ ಬಂದಿದೆ ಪಾಪ, ಬೆಳಿಗ್ಗೆ ಬಂದಿದ್ದು ಸಖತ್ತು ಸುಸ್ತಾಗಿಬಿಟ್ಟಿದ್ದಾನೆ. ಸೊ ಬೇಗ ಅಂಗಡಿನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗ್ತೀವಿ. ಝೊಮ್ಯಾಟೊದಲ್ಲೇ ಆರ್ಡ್ರ್ ಮಾಡಿದ್ದೀನಿ ಫುಡ್ಡು. ಇನ್ನೇನು ಮಾಡೋದು, ಅದನ್ನೇ ತಿನ್ಕೊಂಡು ಮಲ್ಕೊಳ್ಳೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಟಾಟಾ, ಬಾಯ್ ಬಾಯ್. ಬಾಯ್ ಮಾಡು, ಬಾಯ್.